ಸೊ ದುರಂಧರ್ ಮೂವಿ ಫೈನಲಿ ಥಿಯೇಟರಲ್ಲಿ ನೋಡಿ ಆಯಿತು. ಆ್ಯಂಡ್ ಬೈ ದ ವೇ, ಈ ವಿಡಿಯೋದಲ್ಲಿ ದುರಂಧರ್ ಮೂವಿ ರಿಲೇಟೆಡ್ ಏನೇನು ಹೇಳಬೇಕು ಅನಿಸುತ್ತೆ ಎಲ್ಲ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಫಸ್ಟ್ಲಿ ಸ್ಟಾರ್ಟಿಂಗ್ ದುರಂಧರ್ ಸ್ಪಾಯ್ಲರ್ಲೆಸ್ ರಿವ್ಯೂ ಕೊಡ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಈ ಮೂವಿಯಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಸ್ಪಾಯ್ಲರ್ ಡಿಸ್ಕಷನ್. ಪೂರ್ತಿ ಮೂವಿಲಿ ಏನೇನು ಇಷ್ಟ ಆಯಿತು, ಯಾವುದು ಇಷ್ಟ ಆಗಲಿಲ್ಲ, ಸ್ಪಾಯ್ಲರ್ಲೆಸ್ಸಲ್ಲಿ ಏನೇನು ಹೇಳಿರ್ತೀನಲ್ಲ ಅದ್ರ ಎಕ್ಸ್ಟೆನ್ಷನ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಅದೇ ಸ್ಪಾಯ್ಲರ್ ಡಿಸ್ಕಷನಲ್ಲಿ ಸ್ವಲ್ಪ ಥಿಯರೀಸ್, ರಿಯಲ್ ಲೈಫ್ ಕನೆಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಆ್ಯಂಡ್ ಇದ್ರ ಜೊತೆ ಅನಿಮಲ್ ಮೂವಿ ರಿಲೀಸ್ ಟೈಮಲ್ಲಿ ಹೇಗೆ ಆಡಿಯನ್ಸ್ ಡಿವೈಡ್ ಆಗಿದ್ರಲ್ಲ, ಈ ಮೂವಿ ರಿಲೀಸ್ ಆದಮೇಲೂ ಹಾಗೆ ಆಗಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಮೂವಿಲಿ ಎಷ್ಟು ವೈಲೆನ್ಸ್ ಇರಬೇಕು ಅಂತ ಏನಾದ್ರು ಲಿಮಿಟ್ ಇರಬೇಕಾ, ಸೊ ಬೇಸಿಕಲಿ ಸ್ವಲ್ಪ ಆನ್ಲೈನಲ್ಲಿ ಅನ್ನೆಸೆಸರಿ ಡ್ರಾಮಾ ನಡೀತಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ಲಿ ಸ್ಪಾಯ್ಲರ್ಲೆಸ್ ರಿವ್ಯೂ. ಸೊ ಈ ಮೂವಿ ನೋಡಿಲ್ದಿರೋ ಆಡಿಯನ್ಸ್ಗೆ ಎಸ್ಪೆಷಲಿ ಫಸ್ಟ್ ಇದು ಯಾವ ಥರ ಮೂವಿ ಅಂತ ಹೇಳ್ಬಿಡ್ತೀನಿ. ಇದು ಟ್ರೂ ಈವೆಂಟ್ಸಿಂದ ಇನ್ಸ್ಪೈರ್ ಆಗಿರೋ ಫಿಕ್ಷನಲ್ ಸ್ಟೋರಿ. ಒಂದು ಎಕ್ಸ್ಟೆಂಟ್ ತನಕ ಸೆಮಿ ಫಿಕ್ಷನಲ್ ಅಂದ್ಕೊಳ್ಳಿ. ಟ್ರೂ ಈವೆಂಟ್ ಮೇಲೆ ಬೇಸ್ಡ್ ಅಲ್ಲ, ರಾದರ್ ಇನ್ಸ್ಪಿರೇಷನ್ ನೋಡ್ತೀರಾ. ರೀಸನ್ ಮೇ ಬಿ ಬಿಕಾಸ್ ರಿಯಲ್ ನೇಮ್ ಯೂಸ್ ಮಾಡೋದ್ರಲ್ಲಿ ತುಂಬ ಲೀಗಲ್ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಅಷ್ಟೇ ಇರಬೇಕು. ಅದಕ್ಕೆ ರಿಯಲ್ ಕ್ಯಾರೆಕ್ಟರ್ಸ್ದು ಫಸ್ಟ್ ಕಾಪಿ ವರ್ಜನ್ ಥರ ಮಾಡಿದ್ದಾರೆ. ಇನ್ನು ಸೀಕ್ವೆನ್ಸಸ್ನ ಕ್ರಿಯೇಟಿವ್ ಲಿಬರ್ಟಿ ಇಟ್ಟು ನೆರೇಟಿವ್ಗೆ ಹೆಲ್ಪ್ ಆಗೋ ರೀತಿ ಚೇಂಜ್ ಮಾಡಿದ್ದಾರೆ. ಸೊ ರಿಯಲ್ ಇನ್ಸಿಡೆಂಟ್ಸೇ, ಬಟ್ ಹೀಗೆ ಆಗಿದೆ ಅಂತ ಕ್ಲಾರಿಟಿ ಇಲ್ಲ, ಬಟ್ ಮೋಸ್ಟ್ಲಿ ಆಗಿದೆ. ಆ್ಯಂಡ್ ಈ ಮೂವಿಲಿ ನೀವು ರಿಯಲ್ ಫುಟೇಜಸ್ ಮಿಕ್ಸ್ಡ್ ವಿತ್ ಫಿಕ್ಷನಲ್ ಫುಟೇಜಸ್ ನೋಡ್ತೀರಾ. ಸೊ ಎಷ್ಟೊಂದು ಮೂಮೆಂಟ್ಸಲ್ಲಿ ಫಿಕ್ಷನಲ್ ಸ್ಟೋರಿ ನಡೀತಿರುತ್ತೆ, ಹಾಗೆ ರಿಯಲ್ ಕ್ಲಿಪ್ ಪ್ಲೇ ಮಾಡಿದ್ದಾರೆ. ಸೊ ಆ ಟ್ರಾನ್ಸಿಷನ್ ತುಂಬ ಸ್ಮೂತಾಗಿತ್ತು ಆ್ಯಂಡ್ ಹಾಗೆ ಶಾಕಿಂಗ್ ಕೂಡ ಆಗಿತ್ತು. ಆಲ್ಮೋಸ್ಟ್ ಲೈಕ್ ಡಾರ್ಕ್ ವೆಬ್ ಕಂಟೆಂಟ್ ನೋಡ್ತಿರೋ ಹಾಗೆ. ನಾವು ಯಾವ ಜಾನ್ರಾ ಅಂತ ಅಂದರೆ ಸ್ಪೈ ಥ್ರಿಲ್ಲರ್ ಅಂದ್ಕೊಳ್ಳಿ, ನಾಟ್ YLF ಸ್ಪೈ ಯೂನಿವರ್ಸ್. ಅದು ಕೂಡ ಒಂದು ಡಿಸ್ಕಷನ್ ಪಾಯಿಂಟ್, ಬಟ್ YLF ಸ್ಪೈ ಯೂನಿವರ್ಸ್ ಥರ ಗಿಮಿಕಿ ಆರ್ ಅನ್ರಿಯಲಿಸ್ಟಿಕ್ ಅಲ್ಲ, ಬಟ್ ರಾದರ್ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್. ಸೊ ರಿಯಲಿಸ್ಟಿಕ್ ಇದೆ, ವೈಲೆನ್ಸ್ ಕೂಡ ಅದೇ ಲೆವೆಲ್ಗೆ ಇದೆ. ನೀವು ದ ಬಾಯ್ಸ್ ಥರ ಸೀರೀಸ್ ನೋಡಿದ್ದೀರಾ ಅಂದರೆ ನಿಮ್ಮ ವೈಲೆನ್ಸ್ ಇಮ್ಯುನಿಟಿ ತುಂಬ ಜಾಸ್ತಿನೇ ಇರುತ್ತೆ, ಸೊ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಜಸ್ಟ್ ಇಂಡಿಯನ್ ಸಿನಿಮಾ ಅಂತ ಕನ್ಸಿಡರ್ ಮಾಡಿದ್ರೆ ವಿಜುವಲಿ ನಿಮಗೆ ಆನಿಮಲ್ ಆ್ಯಂಡ್ ಮಾರ್ಕೋ ಥರ ವೈಲೆನ್ಸ್ ಸಿಗುತ್ತೆ, ಬಟ್ ಮಾರ್ಕೋ ಥರ ಅನ್ನೆಸೆಸರಿ ಇಲ್ಲ. ದುರಂಧರಲ್ಲಿ ಕಂಪ್ಲೀಟ್ ಮೂವಿಲಿ ವೈಲೆನ್ಸ್ ಇಲ್ಲ, ಬಟ್ ವೈಲೆನ್ಸ್ ಇರೋ ಜಾಗದಲ್ಲಿ ಸೇಫ್ ಪ್ಲೇ ಮಾಡಿಲ್ಲ, ಕಂಪ್ಲೀಟ್ ಬ್ರೂಟಲ್ ಹೋಗಿದ್ದಾರೆ. A ಸರ್ಟಿಫಿಕೇಟ್, ಸೊ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಪ್ಲೀಸ್. ಪೇಟ್ರಿಯಾಟಿಕ್ ಸಿನಿಮಾ ಹೌದು, ಬಟ್ ನಿಮಗೆ ಗೊತ್ತಿಲ್ಲದ ಡಾರ್ಕ್ ಪ್ಲೇಸ್ನ, ಡಾರ್ಕ್ ಪೀಪಲ್ನ ಆ್ಯಂಡ್ ರಿಯಲಿಸ್ಟಿಕ್ ಪೋರ್ಟ್ರೇಯಲ್ ಅಂದ್ಕೊಳ್ಳಿ. ಡೌಟ್ ಇದ್ದರೆ ಟ್ರೇಲರ್ ನೋಡಿ, ವೈಲೆನ್ಸ್ ಲೆವೆಲ್ ಗೊತ್ತಾಗುತ್ತೆ. ಸೊ ಮೆಚ್ಯೂರ್ ಮೈಂಡ್ಸ್ಗೆ ಅಷ್ಟೇ ಈ ಮೂವಿ. ಆಮೇಲೆ ಮೂವಿ 3 hours and 30 minutes ಇದೆ. ಸೊ ತುಂಬ ಟೈಮ್ ಥಿಯೇಟರಲ್ಲಿ ಕೂತ್ಕೊಬೇಕು ಅಂತ ಯೋಚನೆ ಮಾಡಬೇಡಿ. ಇದು ನೆಗೆಟಿವ್ ಅನ್ನಿಸ್ಬೋದು ನಿಮಗೆ, ಬಟ್ ನನ್ನ ನಂಬಿ ನಿಮಗೆ ಮೂವಿ ನೋಡುವಾಗ ಹಾಗೆ ಅನಿಸೋಲ್ಲ. ತುಂಬ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇದೆ. ಮೇ ಬಿ ನಿಮಗೆ ಕಾನ್ವರ್ಸೇಷನ್ ಬೇಸ್ಡ್ ಸೀಕ್ವೆನ್ಸಸ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಬೋರ್ ಆಗ್ಬೋದು, ಬಟ್ ಕಾನ್ವರ್ಸೇಷನಲ್ಲಿ ಮೀನಿಂಗ್ ಹುಡುಕಿ, ಡೀಟೇಲಿಂಗ್ಸ್ ಹುಡುಕಿ, ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋ ಚಾನ್ಸ್ ಅಂತ ಅಂದ್ಕೊಳ್ಳಿ, ಆವಾಗ ಬೋರ್ ಆಗಲ್ಲ. ಆಲ್ಸೋ ಇದು ಬೇರೆ ಇಂಡಿಯನ್ ಮೂವೀಸ್ಗಿಂತ ಡಿಫರ್ ಆಗೋದು ಯಾಕೆ ಅಂದರೆ ಇಲ್ಲಿ ನಿಮಗೆ ಮೇಜರ್ಲಿ ವಿಲನ್ಸ್ ಆ್ಯಂಡ್ ಅವರ ಸರೌಂಡಿಂಗಲ್ಲಿ ಸ್ಟೋರಿ ರಿವಾಲ್ವ್ ಆಗುತ್ತೆ. ಈ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀರಾ, ಬಟ್ ಸ್ಕ್ರೀನ್ ತುಂಬ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ಸ್ ನೋಡ್ತೀರಾ. ಸೊ ಯಾವುದಾದ್ರೂ ವಿಲನ್ ಕ್ಯಾರೆಕ್ಟರ್ ಸ್ಲೋ ಮೋಷನಲ್ಲಿ ತೋರಿಸಿದ್ದಾರೆ ಅಂದರೆ ಅದನ್ನು ಗ್ಲೋರಿಫೈ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ರಾದರ್ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅವನ ಜನರಿಗೆ ಅವನು ಹೀರೋ, ಅದಕ್ಕೆ ಹಾಗೆ ಸ್ಟ್ರಕ್ಚರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ಸ್ಟ್ರೆಚ್ ಮಾಡಿ ಸ್ಪಾಯ್ಲರಲ್ಲಿ ಹೇಳ್ತೀನಿ. ಆಲ್ಸೋ ಕಾಸ್ಟಿಂಗ್ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಸಾಂಗ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಎಲ್ಲರ ಆ್ಯಕ್ಟಿಂಗ್ ಸಖತ್ತಾಗಿದೆ ಆ್ಯಂಡ್ ಸುಮ್ಮನೆ ಸಖತ್ತಾಗಿದೆ ಅಂತ ಹೇಳ್ತಿಲ್ಲ, ಜಾಸ್ತಿ ಹೇಳೋಲ್ಲ. ಬಟ್ ಈ ಮೂವಿಲಿ ಅಕ್ಷಯ್ ಖನ್ನಾ ಆ್ಯಂಡ್ ರಣವೀರ್ ಸಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಇರೋ ಸೀಕ್ವೆನ್ಸಸ್ಸಲ್ಲಿ ಸಂಜಯ್ ದತ್ ಆ್ಯಂಡ್ ಅರ್ಜುನ್ ರಾಂಪಾಲ್ ಕನ್ವಿನ್ಸಿಂಗ್ ಆಗಿ ಪ್ಲೇ ಮಾಡಿದ್ದಾರೆ. ಸ್ಪಾಯ್ಲರಲ್ಲಿ ಇನ್ನೂ ಹೇಳ್ತೀನಿ, ಬಟ್ ಅರ್ಜುನ್ ರಾಂಪಾಲ್ ಮಾತ್ರ ಸಖತ್ ಕೋಪ ಬರ್ಸಿದ್ರು ಆ್ಯಸ್ ಎ ಕ್ಯಾರೆಕ್ಟರ್. ಸೊ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೂ ಇಷ್ಟ ಆದರು. ನಾನು ಇನಿಷಿಯಲಿ ಸ್ಕೆಪ್ಟಿಕಲ್ ಇದ್ದೆ ಕ್ಲಿನಿಕ್ ಪ್ಲಸ್ ಹುಡುಗಿ ಸಾರಾ ಅರ್ಜುನ್ ಮೇಲೆ, ಬಟ್ ಏನು ಕಾನ್ಫಿಡೆಂಟ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ ಆ್ಯಂಡ್ ಇಮೋಷ್ನಲ್ ಮೂಮೆಂಟ್ಸಲ್ಲೂ ತುಂಬ ಕನ್ವಿನ್ಸಿಂಗ್ ಆಗಿ ಮಾಡಿದ್ದಾಳೆ. ಈವನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ಸೋ ಸಾಂಗ್ಸ್, ಮೂವಿಗೆ ಡೆಡಿಕೇಟೆಡ್ ಸಾಂಗ್ ಕಂಪೋಸಿಷನ್ ಜೊತೆಗೆ ಎಕ್ಸಿಸ್ಟಿಂಗ್ ಸಾಂಗ್ ಯೂಸ್ ಮಾಡಿದ್ದಾರೆ. ಸೊ ಸಾಂಗ್ಸ್ ಪಕ್ಕ ಮನೆಗೆ ಬಂದು ಸರ್ಚ್ ಮಾಡೋ ಹಾಗೆ ಮಾಡುತ್ತೆ ನಿಮಗೆ. ನೆಗೆಟಿವ್ ಪಾಯಿಂಟ್ಸ್ ಇದೆ, ಅದು ಕಂಪ್ಲೀಟ್ಲಿ ನೆಗೆಟಿವ್ ಅಂತ ಹೇಳೋಲ್ಲ, ಕೆಲವು ಸ್ಪಾಯ್ಲರಲ್ಲಿ ಮಾತ್ರ ಮೆನ್ಷನ್ ಮಾಡ್ತೀನಿ, ಇಲ್ಲ ಅಂದರೆ ನಿಟ್ ಪಿಕ್ಕಿಂಗ್ ಅಂತ ಅನ್ನಿಸ್ಬೋದು. ಬಟ್ ಆನ್ ದಿ ಸರ್ಫೇಸ್ ಲೆವೆಲ್ ನೆಗೆಟಿವ್ಗೆ ಬರೋ ಹಾಗಿದ್ರೆ ಲವ್ ಸ್ಟೋರಿ ಸ್ವಲ್ಪ ಪೇಸಿಂಗ್ನ ಸ್ಲೋ ಮಾಡುತ್ತೆ ಅಂತ ಅನಿಸುತ್ತೆ. ಲವ್ ಸ್ಟೋರಿ ಅನ್ನೆಸೆಸರಿ ಇರಲಿಲ್ಲ, ಓವರ್ ಆಲ್ ಸ್ಟೋರಿಗೆ ಹೆಲ್ಪ್ ಆಗುತ್ತೆ, ಬಟ್ ಇವಾಗ ಅಷ್ಟೊಂದು ಸಿಗ್ನಿಫಿಕೆನ್ಸ್ ಅರ್ಥ ಆಗಲ್ಲ. ರಾದರ್ ಲವ್ ಸ್ಟೋರಿ ಪಾರ್ಟ್ 2ಲಿ ತುಂಬ ಜಾಸ್ತಿ ಅರ್ಥ ಆಗ್ಬೋದು. ಬೈ ದ ವೇ ಪಾರ್ಟ್ 2 ಇದೆ, ಸ್ಪಾಯ್ಲರ್ ಅಲ್ಲ,
ಬಟ್ ಇವಾಗ ಪಾರ್ಟ್ 2 ಅಂತ ಸಡನ್ ಆಗಿ ಥಿಯೇಟರಲ್ಲಿ ನೋಡಿದ್ರೆ ನಿಮಗೆ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಯಾಕಂದರೆ ಎಲ್ಲ ಮೂವೀಸಲ್ಲೂ ಪಾರ್ಟ್ 2 ಅಂತ ಹೇಳ್ತಿದ್ದಾರೆ. ಲೈಕ್ ವೈ ಬ್ರೋ? ತುಂಬ ಇನ್ಫಾರ್ಮೇಷನ್ ಹೆವಿ ಇದೆ ಈ ಮೂವಿ. ನೀವು ಕ್ಯಾರೆಕ್ಟರ್ ನೇಮ್ಸ್ ಎಲ್ಲೋ ಟೆಕ್ಸ್ಟಲ್ಲಿ ಅಪಿಯರ್ ಆದಾಗ ಅವರನ್ನು ಮತ್ತೆ ಅವರ ಹೆಸರನ್ನು ನೆನಪು ಇಟ್ಕೊಂಡ್ರೆ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಗಿವ್ ಅಪ್ ಮಾಡಿಬಿಡ್ತೀರ. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಕಾಂಟೆಂಟ್ ತುಂಬ ಇರೋ ಕಾರಣ ಪಾರ್ಟ್ 2 ಇದೆ ಅನ್ನೋದು ಶಾಕಿಂಗ್ ಆಗಿರಬಾರ್ದು. ಆಲ್ಸೋ ಮೇಕರ್ಸ್ ಕೂಡ ಫಸ್ಟೇ ಅನೌನ್ಸ್ ಮಾಡಿದ್ರು. ಸೊ ಪಾರ್ಟ್ 1ನಲ್ಲಿ ಲವ್ ಸ್ಟೋರಿ ನೆಸೆಸಿಟಿ ಇದೆ, ಬಟ್ ಅದರ ಕಾನ್ಸಿಕ್ವೆನ್ಸಸ್ ಈ ಪಾರ್ಟಲ್ಲಿ ಕ್ವಶನಬಲ್ ಆಗಿದೆ. ಸೊ ಅಲ್ಲಿ ಸ್ವಲ್ಪ 2 to 3 minutes ಸ್ಲೋ ಅನ್ನಿಸ್ಬೋದು ಅಷ್ಟೇ. ಆಲ್ಸೋ ಆ್ಯಕ್ಟರ್ಸ್ ಏಜ್ ಗ್ಯಾಪ್ 20 years ಇದೆ, ಬಟ್ ಮೂವಿ ಅದನ್ನು ಆ ಕಾಂಟೆಕ್ಸ್ಟಲ್ಲಿ ಕರೆಕ್ಟಾಗಿ ಫಿಟ್ ಮಾಡಿದ್ದಾರೆ ಆ್ಯಂಡ್ ಜಸ್ಟಿಫೈ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೊಂದು ಸೆಮಿ ಐಟಮ್ ಸಾಂಗ್ ಇದೆ. ಪೂರ್ತಿ ಐಟಮ್ ಸಾಂಗ್ ಅಂತಲೂ ಹೇಳೋಕ್ಕೆ ಆಗಲ್ಲ, ಬಟ್ ಅದು ಬೇರೆ ಸೀಕ್ವೆನ್ಸ್ ಜೊತೆ ಪ್ಯಾರಲಲ್ ಆಗಿ 2 minutes ಓಡುತ್ತೆ. ಅದರ ಅವಶ್ಯಕತೆ ಇತ್ತಾ ಅಂತ ಅನಿಸುತ್ತೆ. ಬೇರೆ ಮೂವೀಸ್ಗೆ 2 to 3 minutes ನೆಗೆಟಿವ್ ಇದ್ದಿದ್ರೆ ನಾನು ಅಷ್ಟೊಂದು ಪಾಯಿಂಟ್ ಔಟ್ ಮಾಡ್ತಿರ್ಲಿಲ್ಲ. ಬಟ್ ಈ ಮೂವಿ 3 hours and 30 minutes ಇರೋ ಕಾರಣ ಎವ್ರಿ ಮಿನಿಟ್ಸ್ ಮೇಕ್ ಅ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಓವರ್ ಆಲ್ 3 hours 30 minutesಲ್ಲಿ ಈ ಲವ್ ಸ್ಟೋರಿ ಆ್ಯಂಡ್ ಈ ಡ್ಯಾನ್ಸ್ ಸೀಕ್ವೆನ್ಸಸ್ ಜಸ್ಟ್ 5 to 8 minutes ಅಷ್ಟೇ ಸ್ಟ್ರೆಚ್ ಮಾಡೋದು. ಸೊ ಪ್ರಾಬ್ಲಮ್ ಆಗಬಾರ್ದು. ಇವೆಲ್ಲ ಬೇಸಿಕ್ ಥಿಂಗ್ಸ್ ಸಾಕು ಅನಿಸುತ್ತೆ ನೀವು ಮೂವಿ ನೋಡಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡೋಕ್ಕೆ. ಬಟ್ ನನ್ನ ಒನ್ಲೈನ್ ರೆಕಮೆಂಡೇಷನ್ ಏನಂದರೆ, ವೈಲೆನ್ಸ್ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಖಂಡಿತ ಮೂವಿ ನೋಡಿ. ಇವಾಗ ಬರ್ತಿರೋ ಮೀಡಿಯೋಕರ್ ಥ್ರಿಲ್ಲರ್ಗೆ ಕಂಪೇರ್ ಮಾಡಿದ್ರೆ ಈ ಮೂವಿ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ನೀವು ಈ ಮೂವಿ ನೋಡಿದ್ರೆ ಬರೀ ನೋಡಲ್ಲ, ಬಟ್ ಎಷ್ಟೊಂದು ಸೀಕ್ವೆನ್ಸಸ್ಸಲ್ಲಿ ನೀವು ಫ್ರಸ್ಟ್ರೇಟ್ ಆಯ್ತೀರಾ. ಕ್ಯಾರೆಕ್ಟರ್ಸ್ನ ಹಾಗೆ ಸ್ಕ್ರೀನೊಳಗೆ ಹೋಗಿ ಹೊಡಿಬೇಕು ಅಂತ ಅನಿಸುತ್ತೆ. ಸೊ ಇದು ಒಂದು ಪಾಸಿಟಿವ್ ಪಾಯಿಂಟೇ. ಸೊ ನೀವು ಮೂವಿ ಜಸ್ಟ್ ನೋಡಲ್ಲ, ರಾದರ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಷ್ಟು ಸ್ಪಾಯ್ಲರ್ಲೆಸ್ ಆಯಿತು. ಮೂವಿ ನೋಡಿದ ಮೇಲೆ ಅಥವಾ ನೋಡಿದರೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ಸ್ಪಾಯ್ಲರ್ ಡಿಸ್ಕಷನಲ್ಲಿ ಜಸ್ಟ್ ನನ್ನ ಫೀಲಿಂಗ್ಸ್ ಎಲ್ಲ ಆಚೆ ಹಾಕ್ತೀನಿ. ಸೊ ಮೂವಿ ನನಗೆ ತುಂಬ ಇಷ್ಟ ಆಗಿದ್ದ ಕಾರಣ ಇದು ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಅದು. ಸೊ ಅದಕ್ಕೆ ಒಂದು ರೀಸನ್ ಬಂದು ಟಿಪಿಕಲ್ ರೂಟೀನ್ ಸ್ಪೈ ಥ್ರಿಲ್ಲರಿಂದ ಏನೋ ಡಿಫ್ರೆಂಟ್ ಪ್ರೊವೈಡ್ ಮಾಡಿದ್ದು. ಲೈಕ್ ಟಿಪಿಕಲ್ ಸ್ಪೈ ಥ್ರಿಲ್ಲರ್, ಅದರಲ್ಲೂ ನಮಗೆ ಇಂಡಿಯನ್ ಸ್ಪೈ ಥ್ರಿಲ್ಲರಲ್ಲಿ ಇವಾಗ ನೆನಪಿಗೆ ಬರೋದು ಅಂದರೆ YRF ಸ್ಪೈ ಯೂನಿವರ್ಸ್. ಸೊ ಇಂಡಿಯನ್ ಸ್ಪೈ ಪಾಕಿಸ್ತಾನಿ ಟೆರರಿಸ್ಟ್, ಅವನಿಗೆ ISI ಸಪೋರ್ಟ್. YRF ಅಲ್ಲಿ ರಾಯ್ ಏಜೆನ್ಸಿ ಎಲ್ಲಿಂದ ಬೇಕಾದ್ರೂ ಇನ್ಫಾರ್ಮೇಷನ್ ತೆಗಿತಾರೆ. ಬೇಕಂದಾಗ ಫೀಲ್ಡ್ ಆಫೀಸರ್ ಹ್ಯಾಕಿಂಗ್ ಕೂಡ ಮಾಡ್ತಾನೆ. ಪಾಕಿಸ್ತಾನಿ ಟೆರರಿಸ್ಟ್ಗೆ ಪಾಕಿಸ್ತಾನಿಂದ ಇಂಡಿಯಾಗೆ ಬರೋವಾಗ ತುಂಬ ಸೀಕ್ರೆಟ್ಲಿ ಇಂಟೆಲಿಜೆಂಟ್ ಆಗಿ ಪ್ಲ್ಯಾನ್ ಮಾಡಿ ಬರ್ತಾನೆ. ಆದರೆ ಬಾಂಬ್ದು ಬಟನ್ ಮಾತ್ರ ಹೀರೋಗೆ ತೋರಿಸಿ ಸಾಮಾನು ಹತ್ರ ಇಟ್ಕೊತಾನೆ. ಜಸ್ಟ್ ಈ ವರ್ಷ ತಾನೇ ಸ್ಪೈವರ್ಸ್ನ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವಿ ಎತ್ಕೊಂತು. ಈ ಜಾನ್ರಾನೇ ಹಾಳಾಗಿದೆ ಅಂತ ಅಂದ್ಕೊಂಡ್ವಿ. ಈವನ್ ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಒಂದು ಲೆವೆಲ್ಗೆ ಡಿಸಪಾಯಿಂಟ್ ಮಾಡಿತ್ತು. ಸೊ ಈ ಜಾನ್ರಾ ಅಂತೂ ರಿವೈವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಡೌಟಲ್ಲಿ ಇದ್ವಿ. ಅದೇ ಪರ್ಫೆಕ್ಟ್ ಟೈಮಿಂಗಲ್ಲಿ ದುರಂಧರ್ ಬಂತು. ಆ್ಯಂಡ್ YRF ಏನೇನು ತಪ್ಪು ಮಾಡಿತ್ತಲ್ಲ ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದೆ ಈ ಮೂವಿ. ಫಸ್ಟ್ ಈಸ್ ರಿಯಲಿಸ್ಟಿಕ್ ಅಪ್ರೋಚ್. ವಿಲನ್ ಎಂಟ್ರಿ ನೋಡಿ ಸ್ಲೋಮೋ ಟೆರಿಫೈಯಿಂಗ್ ಬಿಲ್ಡಪ್ ಮ್ಯೂಸಿಕಿಂದ ಸ್ಟಾರ್ಟ್ ಮಾಡಿದ್ರು. ಬಟ್ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಸ್ಪೈ ಕ್ಯಾರೆಕ್ಟರ್. ಸೊ ಇನಿಷಿಯಲಿ ಜಸ್ಟ್ ಸಡನ್ನಾಗಿ ನಾರ್ಮಲ್ ಕ್ಯಾರೆಕ್ಟರ್ ಥರನೇ ಪ್ರೆಸೆಂಟ್ ಮಾಡಿದ್ರು. ಆಮೇಲೆ ಇನಿಷಿಯಲಿ ಅವನ ಕ್ಯಾರೆಕ್ಟರ್ ಆರ್ಕ್ ಲೋ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾರೆ. ನಾಟ್ ಲೈಕ್ ಒಂದು ಕ್ಯಾರೆಕ್ಟರ್ ಬಿಲ್ಡಪ್ ಕೊಡ್ತಾನೆ ಆ್ಯಂಡ್ ಈ ಕ್ಯಾರೆಕ್ಟರ್ದು ಒಂದು ಆ್ಯಕ್ಷನ್ ಸೀಕ್ವೆನ್ಸಸ್ಸಿಂದ ಹೈ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆ ಥರ ಏನೂ ಮಾಡಿಲ್ಲ. ಬಟ್ ಈ ಕ್ಯಾರೆಕ್ಟರ್ದು ಒಂದು ಲೋ ಪಾಯಿಂಟ್ ಪರ್ಪೋಸ್ಲೆಸ್ ಥರ ತೋರಿಸ್ತಾರೆ. ಜಸ್ಟ್ ಲೈಕ್ ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರಲ್ಲ, ಒಂದು ಪರ್ಪೋಸ್ಲೆಸ್ ಕ್ಯಾರೆಕ್ಟರ್ ಬೇಕು ಅಂತ, ಆ ಥರ. ಆ್ಯಂಡ್ ಆ ಥರ ಇಂಟ್ರೊಡ್ಯೂಸ್ ಆದಾಗ ಒಂದು ಸ್ಪೈ ಥರ ಈವನ್ ಆಡಿಯನ್ಸ್ಗೆ ಅವನ ಐಡೆಂಟಿಟಿ ರಿವೀಲ್ ಮಾಡೋಲ್ಲ ಆ್ಯಂಡ್ ಅವನ ಮೇಲೆ ಅಟ್ಯಾಕ್ ನಡೆಯೋದು. ಬಟ್ ಅವನು ರೇಜ್ನ ಸೈಡಲ್ಲಿ ಇಟ್ಟು ನನ್ನ ಐಡೆಂಟಿಟಿ ಆ್ಯಂಡ್ ಜ್ಯೂಸ್ವಾಲನ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂತ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಿ ಸುಮ್ಮನೆ ಹೊಡಿಸ್ಕೊಳ್ಳೋದು. ಸೊ ಇಲ್ಲೇ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಬ್ರೇವ್, ಸ್ಟ್ರಾಂಗ್ ಬಟ್ ಇಂಟೆಲಿಜೆಂಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಸೀಕ್ವೆನ್ಸಲ್ಲಿ ನಾವು ಆ ಕ್ಯಾರೆಕ್ಟರ್ ಜೊತೆ ಆಲ್ರೆಡಿ ಕನೆಕ್ಟ್ ಆಗಿದ್ದೀವಿ. ಆ್ಯಂಡ್ ಆಲ್ಸೋ ಮೊಹಮ್ಮದ್ ಅಸ್ಲಂ AKA ಜ್ಯೂಸ್ವಾಲಾ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಗೌರವ್ ಘೇರಾ ಅಂತ ಇಂಟರ್ನೆಟಲ್ಲಿ ಹುಡುಕಿದಾಗ ಗೊತ್ತಾಯಿತು. ಲೈಕ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಆ್ಯಕ್ಟರ್ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಇವರನ್ನು ಚಿಕ್ಕ ವಯಸ್ಸಿಂದ TV ಶೋಸಲ್ಲಿ ನೋಡಿದ್ದೀನಿ. ಆ್ಯಂಡ್ ಈ ಪೂರ್ತಿ ಮೂವಿ ನೋಡಿದ ಮೇಲೆ ಇಂಟರ್ನೆಟಲ್ಲಿ ಹುಡುಕಿದಾಗ ಗೊತ್ತಾಯಿತು ಇವರು ಆ ಕ್ಯಾರೆಕ್ಟರ್ ಮಾಡಿದ್ರು ಅಂತ. ಸೊ ಟೋಟಲಿ ಅನ್ರೆಕಗ್ನೈಸಬಲ್. ಆಲ್ಸೋ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮೂವಿನ ಚಾಪ್ಟರ್ ವೈಸ್ ಪ್ರೆಸೆಂಟ್ ಮಾಡಿರೋದು ಚೆನ್ನಾಗಿತ್ತು. ಆದಿತ್ಯ ಧರ್ ಅವರ ಉರಿ ಮೂವಿಲೂ ಇದೇ ಥರ ಚಾಪ್ಟರ್ಸ್ ನೋಡಿದ್ದೀವಿ. ಆ್ಯಂಡ್ ಇದರಲ್ಲಿ ಫಸ್ಟ್ ಚಾಪ್ಟರ್ ಪೀಸ್ ಪಾಸಿಬಲ್ ಇದೆಯಾ, ಪೀಸ್ನ ಎನಿಮೀಸ್ ಜೊತೆ ನೆಗೋಷಿಯೇಟ್ ಮಾಡ್ಬೋದಾ ಅಂತ ತೋರಿಸಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ಪೀಸ್ ಹ್ಯಾಸ್ ಅ ಪ್ರೈಸ್ ಟು ಪೇ ಅಂತ ಕನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ಇದೇ ಕನ್ಕ್ಲೂಷನಿಂದ ರೈಸ್ ಆಗುತ್ತೆ. ವೇರ್ ಆ ಪೀಸ್ನ ಪ್ರೈಸ್ ಏನು ಅಂದರೆ ಮಿಷನ್ ದುರಂಧರ್. ಪೀಸ್ ಎಲ್ಲಿ ಫಾರ್ಮ್ ಮಾಡಬೇಕು ಅಂದರೆ ಲ್ಯಾರಿ ಟೌನಲ್ಲಿ.
ಇಟ್ಸ್ ಅ ನಟೋರಿಯಸ್ ಟೌನ್. ಇವಾಗ ಈ ಮೂವಿ ಆದಮೇಲೆ ಆ ಟೌನ್ ಆ್ಯಂಡ್ ಹಿಸ್ಟ್ರಿ ಬಗ್ಗೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಥರನೂ ಜಾಗ ಇದೆಯಾ, ಬೆಳಗ್ಗೆನೇ ಕ್ಯಾಶುಯಲ್ ಆಗಿ ಕ್ರೈಮ್ ನಡೆಯುತ್ತೆ, ಪೊಲೀಸ್ ಎಂಟ್ರಿ ಇಲ್ಲ, ಸೊ ನರಕ ಎಲ್ಲಿದೆ ಅಂತ ಕೇಳ್ತಿರಲ್ಲ ಈ ಜಾಗದಲ್ಲಿ ಅಂತ ಅನ್ಬೋದು. ಸೊ ಜಾಗನೂ ಎಸ್ಟಾಬ್ಲಿಷ್ ಆಯಿತು ಆ್ಯಂಡ್ ಈವನ್ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಆ ಜಾಗದ ಜೊತೆ ಫೆಮಿಲಿಯರ್ ಕೂಡ ಆಗಿದ್ದಾನೆ. ಇವಾಗ ಆ ಜಾಗದ ಒಡೆಯ ಯಾರು? ರೆಹಮಾನ್ ಡಕೈತ್, ಬೇಸ್ಡ್ ಆನ್ ರಿಯಲ್ ಕ್ರಿಮಿನಲ್. ಅವನನ್ನು ಸೇರಬೇಕು ಅಂದರೆ ಅವನ ಮಗನ ಮೇಲೆ ಅಟ್ಯಾಕ್ ಆದಾಗ ಅವನನ್ನು ಕಾಪಾಡಬೇಕು ಅಂತ ಪ್ಲ್ಯಾನ್ ಆಗಿರುತ್ತೆ. ಸೊ ಇಲ್ಲಿ ನನಗೆ ಶೂಟಿಂಗ್ ಸೀಕ್ವೆನ್ಸಸ್ ತುಂಬ ನಾರ್ಮಲ್ ಅಂತ ಅನ್ನಿಸ್ತು, ಜಾಸ್ತಿ ಫ್ಯಾಸಿನೇಟಿಂಗ್ ಏನಿರಲಿಲ್ಲ. ಬಟ್ ಅದ್ರ ಜೊತೆ ಲಂಬಾ ಹೋರ್ಸ್ ಸಾಂಗ್ ಪ್ಲೇ ಮಾಡಿದ್ದು ಆ್ಯಂಡ್ ರಣವೀರ್ ಸಿಂಗ್ನ ಸ್ಲೋ ಮೋಷನಲ್ಲಿ ತೋರಿಸಿದ್ದು ಚೆನ್ನಾಗಿತ್ತು. ಇಲ್ಲಿ ಫ್ಯಾಸಿನೇಟ್ ಆಗಿದ್ದು ಏನಂದರೆ ಇಲ್ಲೂ ಕೂಡ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಎಷ್ಟು ಕ್ಯಾಲ್ಕುಲೇಟಿವ್ ಅಂತ ತೋರಿಸಿದ್ರು. ಇಲ್ಲಿ ಚಿಕ್ಕ ಹುಡುಗನನ್ನು ಕಾಪಾಡಿದ್ದಾಯಿತು, ದೊಡ್ಡವನನ್ನು ಕಾಪಾಡೋಕ್ಕೆ ಆಗಲಿಲ್ಲ, ಬಟ್ ಅಟ್ಲೀಸ್ಟ್ ಆ ರಕ್ತನ ಅವನು ಬಟ್ಟೆ ಮೇಲೆ ಫೋರ್ಸ್ಫುಲ್ ಆಗಿ ಹಾಕೊಂಡಿದ್ದ. ವಿಟ್ನೆಸ್ಗೆ ಅಂತ ಚಿಕ್ಕ ಹುಡುಗನನ್ನು ಜೊತೆಗೆ ಇಟ್ಕೊಂಡಿದ್ದ. ಎಕ್ಸ್ಟ್ರಾ ಕನ್ವಿನ್ಸಿಂಗ್ ಫೀಲ್ ಮಾಡೋಕ್ಕೆ ಆ್ಯಂಬುಲೆನ್ಸ್ ಡ್ರಾಮಾ ಕೂಡ ಮಾಡಿದ್ದ. ಸೊ ಇಲ್ಲಿ ಎಷ್ಟು ಬೇಗ ಅಡಾಪ್ಟ್ ಆಯ್ತಾನೆ ಅಂತಲೂ ತೋರಿಸಿದ್ದಾರೆ. ಆ್ಯಂಡ್ ಇವೆಲ್ಲನೂ ನಮಗೆ ಈ ಕ್ಯಾರೆಕ್ಟರ್ ಪಾಸ್ಟ್ ಸ್ಟೋರಿ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದಾಗ ಎಸ್ಟಾಬ್ಲಿಷ್ ಮಾಡಿರೋದು. ಅದು ಆದಮೇಲೆ ಅಕ್ಷಯ್ ಖನ್ನಾ ಆರಾ ಫಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಈ ಪಾಯಿಂಟಲ್ಲಿ ಆಲ್ರೆಡಿ ತುಂಬ ಅಪ್ರಿಷಿಯೇಷನ್ ನೋಡಿರ್ತೀರ ಅಕ್ಷಯ್ ಖನ್ನಾ ಮೇಲೆ, ಆ್ಯಂಡ್ ಟ್ರೂಲಿ ಡಿಸರ್ವಿಂಗ್. ಜಸ್ಟ್ ಲೈಕ್ ಹೇಗೆ ಬಾಬಿ ಡಿಯೋಲ್ಗೆ ಆಶ್ರಮ್ ಒಂದು ಪುಷ್ ಕೊಟ್ಟಿತ್ತು, ಅನಿಮಲ್ ಮೂವಿ ರಿವೈವ್ ಮಾಡ್ತು, ಹಾಗೆ ಅಕ್ಷಯ್ ಖನ್ನಾಗೆ ಚಾವಾ ಅಂತ ಮೂವಿ ಪುಷ್ ಕೊಟ್ಟಿತ್ತು. ನಾವು ದುರಂಧರ್ ಕಂಪ್ಲೀಟ್ ರಿವೈವ್ ಮಾಡಿದೆ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಹಿಮ್. ಆ್ಯಂಡ್ ಆಲ್ಸೋ ನೀವು ಅಕ್ಷಯ್ ಖನ್ನಾ ಕ್ಯಾರೆಕ್ಟರ್ ನೋಡುವಾಗ ಅಬ್ಸರ್ವ್ ಮಾಡಿದರೆ ಕಂಪ್ಲೀಟ್ ಆರಾ ಫಾರ್ಮಿಂಗ್ ಮೂಮೆಂಟ್ಸ್ ಇದೆ, ಸ್ಲೋಮೋ ಬಿಲ್ಡಪ್ ಇದೆ, ಆ್ಯಂಡ್ ಇವೆಲ್ಲ ಸೀಕ್ವೆನ್ಸಸ್ಸಲ್ಲೂ ರಣವೀರ್ ಸಿಂಗ್ ಸೈಡ್ ಕ್ಯಾರೆಕ್ಟರ್ ಥರನೇ ತೋರಿಸಿದ್ದಾರೆ. ಜಸ್ಟ್ ಲೈಕ್ ನಾವು ಹೇಗೆ ರೆಹಮಾನ್ ಡಕೈತ್ನ ಅಬ್ಸರ್ವ್ ಮಾಡ್ತಿದ್ದೀವಲ್ಲ ಸೈಲೆಂಟಾಗಿ, ಅದೇ ರೀತಿ ರಣವೀರ್ ಸಿಂಗ್ ಕೂಡ. ಆ್ಯಂಡ್ ಆಲ್ಸೋ ರೆಹಮಾನ್ ಡಕೈತ್ ಆರಾ ಫಾರ್ಮಿಂಗ್ ನೆಸೆಸರಿ ಇತ್ತು, ಬಿಕಾಸ್ ಅವನ ಕಮ್ಯುನಿಟಿಗೆ ಅವನು ದೇವರು ಇದ್ದ ಹಾಗೆ. ಆ್ಯಂಡ್ ಅವನ ತಂದೆನೇ ಸಾಯಿಸಿದ ಮೇಲೆ ಅವನು ಇನ್ನೂ ಪವರ್ಫುಲ್ ಆಗೋದ ಆ್ಯಂಡ್ ಜಾಸ್ತಿ ಏರಿಯಾ ಕವರ್ ಮಾಡಿಕೊಂಡ. ಆ್ಯಂಡ್ ಜನರಿಗೂ ಅವನ ಮೇಲೆ ನಂಬಿಕೆ ಬಂತು. ಆ್ಯಂಡ್ ಇವೆಲ್ಲ ಜನರು ಲ್ಯಾಲಿ ರೆಸ್ಪಾನ್ಸಿಬಿಲಿಟಿನ ರೆಹಮಾನ್ ಡಕೈತ್ ಮೇಲೆ ಇಟ್ಟಿರೋದು. ಆ್ಯಂಡ್ ಅದಕ್ಕೆ ಆ ಬಿಲ್ಡಪ್ ನೋಡ್ಬೋದು ಆ ಕ್ಯಾರೆಕ್ಟರ್ದು. ಆ್ಯಂಡ್ ನನಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದ ಮೂಮೆಂಟ್ ಪರ್ಫೆಕ್ಟ್ ಅನ್ನಿಸ್ತು. ಇಲ್ಲಿ ಕಂಪ್ಲೀಟ್ ಬಾಬು ಡಕೈತ್ ಕ್ಯಾರೆಕ್ಟರ್ ಮುಗಿದ ಮೇಲೆ ಕನೆಕ್ಷನ್ ಮೇಲೆ ಫೋಕಸ್ ಮಾಡ್ತಾರೆ, ಲೈಕ್ ನೆಕ್ಸ್ಟ್ ಸ್ಟೆಪ್ ಥರ. ಆ ಚಾಪ್ಟರ್ ಕೂಡ ಕನೆಕ್ಷನ್ ಆ್ಯಂಡ್ ಪವರ್ ಮೇಲೆ ಫೋಕಸ್ ಮಾಡ್ತು. ಒಂದು ಕಡೆ ರಣವೀರ್ ಸಿಂಗ್ ಲವ್ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಆನ್ ದಿ ಅದರ್ ಹ್ಯಾಂಡ್ ರೆಹಮಾನ್ ಡಕೈತ್ ಮತ್ತು ಖನಾನಿ ಬ್ರದರ್ಸ್ ಆ್ಯಂಡ್ ಮೇಜರ್ ಇಕ್ಬಾಲ್ ಕನೆಕ್ಷನ್ ಬಗ್ಗೆ. ಆ್ಯಂಡ್ ಈ ಪಾರ್ಟ್ ನನ್ನ ಫೇವ್ರೇಟ್, ಯಾಕಂದರೆ ಇಲ್ಲಿ ನಾವು ಆ್ಯಸ್ ಅನ್ ಆಡಿಯನ್ಸ್ ನಮ್ಮ ಪರ್ಸ್ಪೆಕ್ಟಿವ್ ಕೂಡ ಆ್ಯಡ್ ಆಗುತ್ತೆ. ಲೈಕ್ ರೆಹಮಾನ್ ಆ್ಯಂಡ್ ಗ್ಯಾಂಗ್ ಅಂತ ಕರೆಯೋಣ ಇವರನ್ನು. ಇವರು 26/11 ಅಟ್ಯಾಕ್ ಪ್ಲ್ಯಾನ್ ಮಾಡ್ತಾರೆ, ಬಟ್ ಮೆನ್ಷನ್ ಮಾಡಲ್ಲ. ಬಟ್ ಆ್ಯಸ್ ಅನ್ ಆಡಿಯನ್ಸ್ ವಿತಿನ್ October 3rd ಆರ್ಮ್ಸ್ ಬೇಕು ಟು ಡೂ ಸಮಥಿಂಗ್ ಬಿಗ್ ಇನ್ ಇಂಡಿಯಾ ಅಂತ ಹೇಳಿದಾಗ ನಮಗೆ ಅರ್ಥ ಆಗುತ್ತೆ ದಟ್ ಓ ಫಕ್ 26/11 ಬಗ್ಗೆ ಮಾತಾಡ್ತಿದ್ದಾರ ಅಂತ. ಬಟ್ ರಣವೀರ್ ಸಿಂಗ್ ಕ್ಯಾರೆಕ್ಟರ್ಗೆ ಏನೂ ಐಡಿಯಾನೇ ಇರಲ್ಲ, ಆವಾಗ ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೋದು. ನಾವು ಅದನ್ನು ಪಾಸ್ಟ್ ಪರ್ಸ್ಪೆಕ್ಟಿವಿಂದ ನೋಡ್ತಿದ್ದೀವಿ, ಬಟ್ ರಣವೀರ್ ಸಿಂಗ್ ಟೈಮ್ ಲೈನಲ್ಲಿ 26/11 ಇನ್ನೂ ಆಗಿಲ್ಲ. ಲೈಕ್ ನಾನು ಆ ಆರ್ಮ್ಸ್ ಡೀಲ್ ಆದಮೇಲೆ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಅವರಿಗೆ ಕೈಯಾರೆ ಕೊಡ್ತಾನಲ್ಲ, ಅಲ್ಲೇ ಸ್ಕ್ರೀನ್ ಒಳಗೆ ಹೋಗಿ ಹೇಗಾದರೆ ತಡಿಬೇಕು ಅನ್ನೋ ಫೀಲಲ್ಲಿ ಇದ್ದೆ. ಬಟ್ ಅದಾಗಲ್ಲ ಆ್ಯಂಡ್ ಇಟ್ ಈಸ್ ಅನ್ಅವಾಯ್ಡಬಲ್ ಅಟ್ ದಿಸ್ ಪಾಯಿಂಟ್ ಅಂತ. ಆ ಕಂಪ್ಲೀಟ್ 26/11 ನ್ಯೂಸಲ್ಲಿ ನೋಡ್ತಾರಲ್ಲ, ಅಲ್ಲಿ ತನಕ ನನಗೆ ಸಖತ್ ಕೋಪ ಬರ್ತಿತ್ತು. ಲೈಕ್ ಮುಂಚೆನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಎಲ್ಲ. ಆ್ಯಂಡ್ ನಾನು ಆ್ಯಕ್ಚುಲ್ ಇನ್ಸಿಡೆಂಟ್ ನಡೆಯುವಾಗ 5 to 6 years ಇದೆ ಅಷ್ಟೇ. ನನಗೆ ಆವಾಗ ಪ್ರೆಸೆಂಟ್ ಸಿಚುವೇಶನ್ ಲೈವಲ್ಲಿ ನ್ಯೂಸ್ ನೋಡಿರೋ ನೆನಪಿಲ್ಲ, ಬಟ್ ಆ ಈವೆಂಟ್ನ ಲೈವ್ ಆಗಿ ವಿಟ್ನೆಸ್ ಮಾಡಿರೋರಿಗೆ ತುಂಬ ಫ್ರಸ್ಟ್ರೇಟಿಂಗ್ ಆಗಿರುತ್ತೆ ಗ್ಯಾರಂಟಿ. ಆ್ಯಂಡ್ ನನಗೆ ಆ 26/11 ಬಗ್ಗೆ ಮೆಚುರಿಟಿ ಬಂದ ಮೇಲೆ ನಮ್ಮ ಸೋಷಿಯಲ್ ಟೀಚರ್ಸಿಂದ ಆ್ಯಂಡ್ ಆಲ್ಸೋ ಹೋಟೆಲ್ ಮುಂಬೈಯಿಂದ ಪೂರ್ತಿ ವಿಜುವಲ್ ಆಗಿ ಗೊತ್ತಾಗಿದ್ದು. ಆ್ಯಂಡ್ ಹೋಟೆಲ್ ಮುಂಬೈ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ದಟ್ ಇನಿಷಿಯಲಿ ಅಟ್ಯಾಕ್ ಆದಾಗ ಸ್ಪೆಷಲ್ ಫೋರ್ಸಸ್ ತುಂಬ ಲೇಟಾಗಿ ಬಂದಿದ್ದು ಆ್ಯಕ್ಷನ್ಗೆ. ಆ್ಯಂಡ್ ಆಲ್ಸೋ ತುಂಬ ಅವರ್ಸ್ ತನಕ ಲೋಕಲ್ ಪೊಲೀಸ್ ಅವರೇ ಕ್ರೌಡ್ ಕಂಟ್ರೋಲ್, ಡ್ಯಾಮೇಜ್ ಕಂಟ್ರೋಲ್ ಎಲ್ಲ ಮಾಡ್ತಿದ್ರು. ಹೋಟೆಲ್ ಮುಂಬೈಯಲ್ಲಿ ಟೆರರಿಸ್ಟ್ ಆ್ಯಂಡ್ ಹಾಸ್ಟೇಜಸ್ ಆ್ಯಂಡ್ ಪೊಲೀಸ್ ಪರ್ಸ್ಪೆಕ್ಟಿವಿಂದ ನೋಡಿದ್ದೀವಿ, ಆವಾಗೂ ಫ್ರಸ್ಟ್ರೇಟ್ ಆಗಿತ್ತು. ಆ್ಯಂಡ್ ಈ ಮೂವಿಲಿ ಅದನ್ನು ಕಂಟ್ರೋಲ್ ಮಾಡ್ತಿರೋ ಸುಪೀರಿಯರ್ ಪರ್ಸ್ಪೆಕ್ಟಿವಿಂದ ನೋಡಿದ್ದು ಆ್ಯಂಡ್ ನಿಜವಾಗ್ಲೂ ಸಖತ್ ಕೋಪ ಬಂದಿತ್ತು. ಆ್ಯಂಡ್ ಇವರೆಲ್ಲರ ಮಧ್ಯೆ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಏನು ಜಬರ್ದಸ್ತ್ ಆಗಿತ್ತು. ಲೈಕ್ ಎಮೋಷ್ನಲ್ ಆಗಿದ್ದಾನೆ, ಟ್ರಾಮಟೈಸ್ ಆಗಿದ್ದಾನೆ, ಬಟ್ ಅವರ ಮಧ್ಯೆ ಖುಷಿಯಾಗಿ ಇರೋ ಥರ, ಪ್ರೌಡಾಗಿ ಇರೋ ಥರ ನಾಟಕ ಮಾಡಬೇಕು, ಅದನ್ನು ಸಖತ್ತಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆಲ್ಮೋಸ್ಟ್ ಉರಿ ಮೂವಿಲಿ ಈ ಫೇವ್ರೆಟ್ ಸೀನ್ ಇದೆ ನಂದು. ಒಂದರಲ್ಲಿ ವಿಕ್ಕಿ ಕೌಶಲ್ ಎಮೋಷನಲ್ ಆ್ಯಂಡ್ ಫ್ರಸ್ಟ್ರೇಟ್ ಮನಸ್ಸಲ್ಲಿ ಇಟ್ಕೊಂಡು ಸ್ಟ್ರಾಂಗ್ ಆಗಿ ಇರೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆಗಲ್ಲ ಆ್ಯಂಡ್ ಈ ಬ್ರೇಕ್ಸ್ ಡೌನ್. ಬಟ್ ಇಲ್ಲಿ ರಣವೀರ್ ಸಿಂಗ್ ಬ್ರೇಕ್ ಡೌನ್ ಆಗೋಕ್ಕೆ ಆಗಲ್ಲ ಆ್ಯಂಡ್ ಆಲ್ಸೋ ಹ್ಯಾಪಿ ಫೇಸ್ ಇಟ್ಕೊಳ್ಳೋಕ್ಕೂ ಆಗಲ್ಲ, ಬಟ್ ಸ್ಟಿಲ್ ಅದು ಹೇಗೆ ಮ್ಯಾನೇಜ್ ಮಾಡ್ತಾನೆ ಅಂತ. ಸೊ ರಿಯಲಿ ಪವರ್ಫುಲ್ ಸೀನ್. ಆ್ಯಂಡ್ ಆಲ್ಸೋ ರಣವೀರ್ ಸಿಂಗ್ ಲುಕ್ ಕೂಡ ಗಾಯಲ್ ಶೇರ್ ಥರನೇ ಇತ್ತು.
ಆ್ಯಂಡ್ ಆಲ್ಸೋ ನನಗೆ ಯಾವ ಮೂಮೆಂಟಲ್ಲೂ ಕೂಡ ಇದು ಫೇಕ್ ಪೇಟ್ರಿಯಾಟಿಕ್ ಅಂತ ಫೀಲ್ ಆಗಿಲ್ಲ. ಸುಮ್ಮನೆ ಮಾಸ್ ಡೈಲಾಗ್ ಹೇಳೋದು, ಏನೇನೋ ಹೇಳಿ ಆಮೇಲೆ ಕೊನೆಯಲ್ಲಿ ಭಾರತ್ ಮಾತೆ ಕಿ ಜೈ ಅನ್ನೋದು. ಭಾರತ್ ಮಾತೆ ಕಿ ಜೈ ಅನ್ನೋದು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಅಲ್ಲ, ಒಂದು ಫೀಲಿಂಗ್ ಅಂತ ವಿತೌಟ್ ಡೈಲಾಗ್ಸ್ ಫೀಲ್ ಮಾಡಿಸಿದ್ದಾರೆ. ಅದು ಒಂದು ಖುಷಿ ಇದೆ. ನೆಕ್ಸ್ಟ್, ಇಷ್ಟರಲ್ಲಿ ಎಲ್ಲರೂ ಎಂಥ ದೊಡ್ಡ ವಿಲನ್ ಅಂತ ಗೊತ್ತಾಗುತ್ತೆ. ಅರ್ಜುನ್ ರಾಂಪಾಲ್ ಕ್ಯಾರೆಕ್ಟರ್ ಈಸ್ ನಾಟ್ ಈವನ್ ಹ್ಯೂಮನ್. ಆ್ಯಂಡ್ ಇಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಿದ್ರು ದಟ್ ಇಷ್ಟು ವೈಲೆನ್ಸ್ ಯಾಕೆ ಅಂತ, ಕ್ಯಾನ್ಸಲ್ ಮಾಡಿ ಪಿಕ್ಚರ್ನ ಅಂತ ಎಲ್ಲ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಇದು ಎಲ್ಲ ರಿಫ್ಲೆಕ್ಷನ್ ಆಫ್ ರಿಯಲ್ ಇವೆಂಟ್ಸ್. ಆ್ಯಂಡ್ ನೀವು ಸೆನ್ಸಿಟಿವ್ ಇದ್ದರೆ ನೋಡಬೇಡಿ ಅಷ್ಟೇ. ಬಟ್ ಆ ಥರ ಸೀನ್ಸೇ ಇರಬಾರ್ದು ಅಂದರೆ, ಲೈಕ್ ಫಿಲಮಲ್ಲಿ ಕ್ಯಾನ್ಸಲ್ ಮಾಡ್ತೀರಾ, ರಿಯಲ್ ಲೈಫಲ್ಲಿ ರಿಯಲ್ ಇನ್ಸಿಡೆಂಟ್ನ ಕ್ಯಾನ್ಸಲ್ ಮಾಡೋಕ್ಕೆ ಆಗುತ್ತಾ? ಇಲ್ಲ. ಈ ಥರ ಸಾಫ್ಟಾಗಿ ವೈಲೆನ್ಸ್ ತೋರಿಸಿದರೆ ನೀವು ಲೈಟಾಗಿ ತಗೊಳ್ತೀರಾ. ಆ್ಯಂಡ್ ಕ್ರೈಮ್ ಅನ್ನೋದು ಏನೂ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದ್ರ ರಿಯಲಿಸ್ಟಿಕ್ ಬ್ರೂಟಾಲಿಟಿ ಅರ್ಥ ಆದಾಗ ಮನುಷ್ಯನಿಗಿಂತ ಬೇರೆ ಮೃಗ ಇಲ್ಲ ಜಗತ್ತಲ್ಲಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೀವು ಆ ಸಿಚುವೇಶನ್ನ, ಆ ರಿಯಲಿಸಮ್ನ ಅಕ್ನಾಲೇಜ್ ಮಾಡ್ತೀರಾ. ಲೈಕ್ ರಿಯಲೈಸ್ ಮಾಡ್ಕೊಳ್ಳಿ ದಟ್ ಬೈ ದ ಟೈಮ್ ವಿ ಆರ್ ಟಾಕಿಂಗ್ ರೈಟ್ ನಾವು, ಅಲ್ಲಿ ಯಾವುದೋ ಅನ್ಸಂಗ್ ಹೀರೋ ಸ್ಪೈ ಆಗಿ ವರ್ಕ್ ಮಾಡ್ತಿರ್ತಾನೆ. ಆ್ಯಂಡ್ ಅವನು ಕೂಡ ಡೈಲಿ ಲೈಫಲ್ಲಿ ಇವೆಲ್ಲ ವಿಟ್ನೆಸ್ ಮಾಡ್ತಾನೆ. ಸಮ್ಟೈಮ್ಸ್ ಅನ್ಲಕ್ಕಿ ಅವನೇ ವಿಕ್ಟಮ್ ಆಗಿರ್ತಾನೆ. ಸೊ ಈ ಥರ ಸೀಕ್ವೆನ್ಸಸ್ ತೋರಿಸಿದಾಗ ವೈಲೆನ್ಸ್ನ ಗ್ಲೋರಿಫೈ ಮಾಡ್ತಿದ್ದಾರೆ ಅಂತ ಅಲ್ಲ, ಬಟ್ ರ್ಯಾದರ್ ವೈಲೆನ್ಸ್ ಎಷ್ಟು ಮಾನ್ಸ್ಟ್ರಸ್ ಗೇಮ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇದು ಸಮ್ವೇರ್ ಅನ್ನೋನಲ್ಲಿ ರಿಯಲ್ ಇನ್ಸಿಡೆಂಟ್ ಆಗಿರುತ್ತೆ. ಆ್ಯಂಡ್ ಈವನ್ ಅನಿಮಲಲ್ಲೂ ನೀವು ಮೇ ಬಿ ಅಗ್ರಿ ಮಾಡೋಲ್ಲ, ಬಟ್ ನಾನು ಆ ರಣವಿಜಯ್ ಕ್ಯಾರೆಕ್ಟರ್ನ ಅಡ್ಮೈರಬಲ್ ಆಗಿ ನೋಡಿಲ್ಲ, ಬಟ್ ರ್ಯಾದರ್ ಅನಿಮಲ್ ಆಗಿ ನೋಡಿರೋದು. ಮೇಲ್ ಈಗೋ, ಟಾಕ್ಸಿಕ್ ಮ್ಯಾಸ್ಕುಲಿನಿಟಿ, ಇವೆಲ್ಲ ಮೆನ್ಗಳ ವೀಕ್ನೆಸ್. ಆ ವೀಕ್ನೆಸ್ನ ಅವರು ಆಲ್ಫಾ ಮೇಲ್ ಸಿಂಪ್ಟಮ್ಸ್ ಅಂತ ಅಂದ್ಕೊತಾರೆ. ಅದು ಎಕ್ಸ್ಟ್ರೀಮ್ ಆದರೆ ಅವರೇ ನಿಜವಾದ ಅನಿಮಲ್. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಅದಕ್ಕೆ ನನಗೆ ಅನಿಮಲ್ ಮೂವಿ ಆಲ್ಮೋಸ್ಟ್ ಪರ್ಫೆಕ್ಟ್ ಮೂವಿ ಅನಿಸಿದ್ದು. ಯಾವಾಗಾದರೂ ಒಳ್ಳೆ ಮುಹೂರ್ತ ನೋಡಿ ಅನಿಮಲ್ ಮೂವಿ ಸೀನ್ ಬೈ ಸೀನ್ ಬ್ರೇಕ್ ಡೌನ್ ಮಾಡ್ತೀನಿ. ನನ್ನ ಮಿಸಾಜಿನಿಸ್ಟಿಕ್ ಅಂತ ಅಂದ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಷ್ಟೇ. ಬಟ್ ಅನಿಮಲ್ ಒಂದು ಪ್ಯೂರ್ ಹೈ ಅಡ್ರೆನಾಲಿನ್ ಫಿಕ್ಷನಲ್ ಸ್ಟೋರಿ. ಬಟ್ ಇದೇ ಟಾಕ್ಸಿಸಿಟಿ, ಮೇಲ್ ಡಿಲ್ಯೂಷನ್, ಎಕ್ಸ್ಟ್ರೀಮ್ ಹೀಗೋ ಕ್ಯಾರೆಕ್ಟರ್ಸ್ ದುರಂಧರಲ್ಲೂ ನೋಡ್ತೀರಾ. ಓನ್ಲಿ ಡಿಫ್ರೆನ್ಸ್ ಬೀಯಿಂಗ್ ಅನಿಮಲ್ ಈಸ್ ಪ್ಯೂರ್ಲಿ ಫಿಕ್ಷನಲ್. ಆ್ಯಂಡ್ ಈವನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದರಿಂದ ಅಫೆಕ್ಟ್ ಆಗೋದು ನೋಡ್ತೀವಿ. ಬಟ್ ದುರಂಧರಲ್ಲಿ ಫೀಮೇಲ್ ಪರ್ಸ್ಪೆಕ್ಟಿವ್ ಅಷ್ಟೊಂದಿಲ್ಲ. ಬಟ್ ದುರಂಧರ್ ಈಸ್ ಹೈಲಿ ರಿಫ್ಲೆಕ್ಷನ್ ಆಫ್ ಡಿಲ್ಯೂಷನಲ್ ಪೀಪಲ್. ಅರ್ಥ ಆಯ್ತಾ ಅನುಪಮ ಚೋಪ್ರಾ ಅವರೇ? ಐ ಮೀನ್ ಜನರೇ. ಆ್ಯಂಡ್ ಆಲ್ಸೋ ನಾನು ನೋಡಿರೋದು ಈ ಥರ ಪೇಟ್ರಿಯಾಟಿಕ್ ಮೂವಿ ಬಂದಾಗ ಆಟೋಮ್ಯಾಟಿಕ್ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಹೇಳೋದು ದಿಸ್ ಆರ್ ಎನಿ ಅದರ್ ಸ್ಟೋರಿ ಈಸ್ ನೆವರ್ ಅಬೌಟ್ ಹಿಂದೂ ವರ್ಸಸ್ ಮುಸ್ಲಿಂ. ಇಟ್ ಈಸ್ ಅಬೌಟ್ ಟೆರರಿಸ್ಟ್ ವರ್ಸಸ್ ಇನ್ನೋಸೆಂಟ್ ಲೈಫ್, ಅನಿಮಲ್ಸ್ ವರ್ಸಸ್ ಹ್ಯೂಮನ್, ಪವರ್ ವರ್ಸಸ್ ಪವರ್ಲೆಸ್, ಮಾನ್ಸ್ಟರ್ ವರ್ಸಸ್ ಹ್ಯೂಮನ್. ಇದನ್ನು ಎಷ್ಟು ಹೇಳಿದ್ರು ಏನೂ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಸುಮ್ಮನೆ ಕಿತ್ತಾಟ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಏನಂದರೆ ಅವರ ಅಜೆಂಡಾ ಪುಷ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತಲ್ಲ ಅಂತ ಅಷ್ಟೇ. ನಾನೇನು ಅನ್ನೋನ್ ಪೀಪಲ್ ಹೀಗೆ ಮಾಡ್ತಾರೆ ಅಂತ ಅಲ್ಲ, ಬಟ್ ಯಾವ್ದಲ್ಲಿ ನನಗೆ ಗೊತ್ತಿಲ್ಲ ನನ್ನ ಸೋ ಕಾಲ್ಡ್ ಫ್ರೆಂಡ್ಸ್, ನನ್ನ ಪಾಸ್ಟ್ ಕಾಲೇಜ್ ಮೇಟ್ಸ್ ಈ ಥರ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಆ್ಯಂಡ್ ದೇ ಕಾಂಟ್ ಬಿ ಕ್ಯೂರ್ಡ್. ಅಟ್ಲೀಸ್ಟ್ ನೀವು ಈ ವೈರಸ್ಸಿಂದ ಅಫೆಕ್ಟ್ ಆಗಿಲ್ಲ ಅಂತ ಖುಷಿಪಡಿ. ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಮೂವಿ, 26/11 ಸೀಕ್ವೆನ್ಸ್ ರಣವೀರ್ ಕ್ಯಾರೆಕ್ಟರ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಹಿ ಈಸ್ ಡೆಸ್ಪರೇಟ್, ಬಟ್ ಅವನು ವೈರ್ ಆಫ್ ಸ್ಪೈ ಯೂನಿವರ್ಸಲ್ಲಿ ಇಲ್ಲ, ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾನೆ. ಇಲ್ಲಿ ರಣವೀರ್ ಸಿಂಗ್ ಅವನ ಗರ್ಲ್ಫ್ರೆಂಡ್ನ ಯೂಸ್ ಮಾಡ್ಕೊತಾನೆ ಒಂದು ಬಿಗ್ ಡಿಸಾಸ್ಟರ್ನ ತಡೆಯೋಕೆ. ಬಿಕಾಸ್ ಅವನಿಗೆ ಗೊತ್ತು ದಟ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋ ಆಗಿದ್ದರೆ ರೆಹಮಾನ್ ಡೆಕೈತ್ ಬದುಕಿರೋದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಅದೇ ಆಗುತ್ತೆ. ಆ್ಯಂಡ್ ಈವನ್ ಇಲ್ಲಿ ನಮಗೆ ಡೌಟ್ ಬರುತ್ತೆ ದಟ್ ಇವನು ಇವಳನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾನಾ ಆರ್ ಎಲ್ಸ್ ಜಸ್ಟ್ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನಾ ಅಂತ. ಐ ಥಿಂಕ್ ಇವನು ಇವಳನ್ನು 26/11 ಇನ್ಸಿಡೆಂಟ್ ಆದಮೇಲೆ ನೋಡಿ ಇಷ್ಟಪಟ್ಟಿದ್ರೆ ಡೈರೆಕ್ಟ್ ಯೂಸ್ ಮಾಡ್ತಿದ್ದಾನೆ ಅಂತ ಕನ್ಕ್ಲೂಡ್ ಮಾಡ್ಬೋದಿತ್ತು. ಬಿಕಾಸ್ ಅವನು 26/11 ಆದಮೇಲೆ ಒಂದೇ ಮೋಟಿವೇಶನಲ್ಲಿ ಇದ್ದ, ದಟ್ ರ್ಯಾಲಿನ ಕಬ್ಜಾ ಮಾಡಬೇಕು, ರೆಹಮಾನ್ ಡಕೈತ್ನ ಯೂಸ್ ಮಾಡಿಕೊಂಡು, ಆಮೇಲೆ ಮಿಕ್ಕಿದ್ದು ಜನರಲ್ ಆ ಬ್ರದರ್ಸ್ನ ಆಮೇಲೆ ವಿಚಾರಿಸ್ಕೊಳ್ಬೇಕು ಅಂತ. ಬಟ್ ಐ ಥಿಂಕ್ ಇಟ್ ವಾಸ್ ಆ್ಯಕ್ಚುಯಲ್ ಲವ್. ಬಟ್ ಟ್ವಿಸ್ಟ್ ಇದ್ರೂ ಇರ್ಬೋದು. ಬಿಕಾಸ್ ಆ ಸೀನಲ್ಲಿ ನನ್ನ ಬಿಟ್ಟು ಹೋಗಬೇಡ ಅಂತ ಅವಳು ಹೇಳಿದಾಗ ಅವನ ಸ್ಮೈಲ್ ಒಂದು ಟೆನ್ಷನ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಅವನ ಇಂಟೆನ್ಷನ್ ಇನ್ನೂ ಕ್ಲಿಯರ್ ಆಗಿಲ್ಲ. ಆ್ಯಂಡ್ ಆಲ್ಸೋ ಈ ನಿಟ್ ಪಿಕ್ಕಿಂಗ್ ಮಾಡಬೇಕು ದ್ಯಾಟ್ ಒಂದು ಮೊಬೈಲಲ್ಲಿ ಯಾವುದೋ ರೆಕಾರ್ಡಿಂಗ್ ಅಥವಾ ವೀಡಿಯೋ ಕಾಲ್ ಇದ್ದರೆ ಅದೇ ರೀತಿ ತೋರಿಸ್ಬೇಕು ತಾನೆ. ನನಗೆ ನೆನಪಿದೆ ಒಂದು ಸತಿ ಟ್ರೈಡ್ ಆ್ಯಂಡ್ ರೆಫ್ಯೂಸ್ ಪ್ರೊಡಕ್ಷನ್ ಚಾನಲಲ್ಲಿ ಈ ಡೀಟೇಲ್ ಹೇಳಿದ್ದ ದಟ್ ಡಾರ್ಕ್ ನೈಟಲ್ಲಿ ಜೋಕರ್ ಹ್ಯಾಂಡ್ ಹೆಲ್ಡ್ ವೀಡಿಯೋ ಮೆಸೇಜ್ ಕಳಿಸಿದಾಗ ಅದು ಹ್ಯಾಂಡ್ ಹೆಲ್ಡ್ ವೀಡಿಯೋ ಥರನೇ ಅನಿಸೋದು, ರಾದರ್ ಸ್ಟೇಬಲ್ 4K ಕ್ಯಾಮ್ರಲ್ಲಿ ಹಿಡಿದು ಆಮೇಲೆ ಫಿಲ್ಟರ್ ಹಾಕಿರೋ ಥರ ಅಲ್ಲ. ಆ್ಯಂಡ್ ಈ ಮೂವಿಲು ಸೀಕ್ರೆಟ್ ರೆಕಾರ್ಡಿಂಗ್ ಇದ್ದಾಗ ಕ್ಯಾಮ್ರಾ 3 ಜನರ ಆಬ್ವಿಯಸ್ ಮುಂದೆ ಇರೋ ಥರ, ಆಲ್ಸೋ ಟಾಸ್ಕ್ ಫೋರ್ಸ್ನ ಕ್ಯಾಪ್ಚರ್ ಮಾಡಿ ವೀಡಿಯೋ ಕಾಲ್ ಮಾಡಿದಾಗ ಸಿನಿಮ್ಯಾಟಿಕ್ ಶಾಟ್ ಏನು ಹಿಡ್ದಿದ್ರು ಅದನ್ನೇ ವೀಡಿಯೋ ಕಾಲ್ ಫಿಲ್ಟರ್ ಹಾಕಿ ಮೊಬೈಲಲ್ಲಿ ಪ್ಲೇ ಮಾಡಿದ್ದಾರೆ. ಐನೋ ತುಂಬ ಇಗ್ನೋರೇಬಲ್ ಡೀಟೇಲ್ ಅಂತ,
ಬಟ್ ಕಮಾನ್, ಹಾಲಿವುಡ್ ಮೂವಿನ 0.25x ಸ್ಪೀಡಲ್ಲಿ ನೋಡಿ ಬ್ರೇಕ್ ಡೌನ್ ಮಾಡೋರು ಇದ್ದಾರೆ. ಮೊಬೈಲಲ್ಲಿ ಇರೋ ಸಿಂಗಲ್ ಡೀಟೇಲ್ ಕೂಡ ಪರ್ಫೆಕ್ಟ್ಲಿ ಪ್ಲೇಸ್ಡ್ ಆಗಿರುತ್ತೆ. ಗೊತ್ತು ಜಾಸ್ತಿ ಜನ ಕೇರ್ ಮಾಡೋಲ್ಲ ಅಂತ, ಸೊ ನಿಟ್ ಪಿಕ್ಕಿಂಗ್ ಅಂತ ಹೇಳಿದೆ. ಬಟ್ ಕೇರ್ ಮಾಡೋರಿಗೆ ಇದು ನೋಟಿಸ್ ಆಗುತ್ತೆ. ಸೊ ಮೂವಿಂಗ್ ಆನ್, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಫೈನಲ್ ಆಗಿ ಡಕಾಯಿತ್ನ ಅಸ್ಲಂ ಹತ್ರ ಹ್ಯಾಂಡ್ ಓವರ್ ಮಾಡಿ ಏನೋ ಮಾಡಬೇಕು ಅಂತ ಇರ್ತಾನೆ. ಅವನ ಪ್ಲ್ಯಾನ್ ಎಕ್ಸಾಕ್ಟ್ಲಿ ಅಂತೂ ವರ್ಕ್ ಆಗಲ್ಲ. ಫೈನಲ್ ಬ್ಯಾಟಲ್ ಸ್ವಲ್ಪ ಲೆಂತಿ ಇತ್ತು. ಒಂದೊಂದು ಕಡೆ ಆ ಇಂಪ್ಯಾಕ್ಟ್ ಫೀಲ್ ಆಯಿತು, ಬಟ್ ಪಂಚಸ್ ಆ್ಯಂಡ್ ಹ್ಯಾಂಡ್ ಟು ಹ್ಯಾಂಡ್ ಹೋದಾಗ ಸೀಕ್ವೆನ್ಸಸ್ ಕ್ಲಾರಿಟಿ ಇರಲಿಲ್ಲ. ಈವನ್ ಪಂಚಸ್ ಬಿದ್ದಿದೆಯಾ ಅಂತ ಗೊತ್ತಾಗ್ತಿರ್ಲಿಲ್ಲ. ತುಂಬ ಜಾಂಕಿ ಆಗಿತ್ತು. ಈವನ್ ಕಾರ್ ಒಳಗೆ ಜಗಳ ನಡೆಯೋ ಸೀಕ್ವೆನ್ಸಸ್ ಕ್ಲಾರಿಟಿ ಇರಲಿಲ್ಲ. ಬಟ್ ಟೈಟಲ್ ಟ್ರ್ಯಾಕ್ ಆ್ಯಂಡ್ ಫೈನಲ್ ಸ್ಲೋ ಮೋಷನ್ ಸ್ವಲ್ಪ ವರ್ಕ್ ಮಾಡಿಸ್ತು. ಇಲ್ಲಿ ನನಗೆ ಅವನ ಅಲ್ಟಿಮೇಟ್ ಪ್ಲ್ಯಾನಲ್ಲಿ ಏನೋ ಹಿಡನ್ ಮೀನಿಂಗ್ ಇದೆ ಅಂತ ಡೌಟ್ ಇದೆ. ಯಾಕಂದರೆ ಅವನು ರೆಹಮಾನ್ ಎಲ್ಲರ ಮುಂದೆ ಸಾಯಬೇಕು ಆ್ಯಂಡ್ ರಣವೀರ್ ಸಿಂಗ್ ಕೊನೆ ಪಾಯಿಂಟ್ ತನಕ ಅವನನ್ನು ಕಾಪಾಡೋಕ್ಕೆ ಟ್ರೈ ಮಾಡ್ತಿದ್ದ ಅಂತ ಎಲ್ಲರಿಗೂ ನಂಬಿಸ್ಬೇಕು ಅಂತ ನೋಡ್ತಾನೆ. ಓವರ್ ಆಲ್ ಪ್ಲ್ಯಾನಲ್ಲಿ ಏನೋ ಮಿಸ್ ಆಯಿತಾ ಅಂತ ಡೌಟ್ ಇದೆ. ಬಟ್ ಅವನು ಡೈಲಿಲಿ ಫಸ್ಟ್ ಬರೀ ರೆಹಮಾನ್ ಡಕೈತ್ ಹೆಸರು ಬರೆದಿದ್ದ. ಬಟ್ ರೆಹಮಾನ್ ಡಕೈತ್ ಆದಮೇಲೆ ಮಿಕ್ಕಿದ ಹೆಸರು ಇತ್ತು, ಇನ್ಕ್ಲೂಡಿಂಗ್ ಬಡೆ ಸಾಹಬ್. ಇಲ್ಲಿ ಬಡೆ ಸಾಹಬ್ ಯಾರಂತ ತೋರಿಸಿಲ್ಲ, ಬಟ್ ತುಂಬ ಕಡೆ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಈಸ್ ಅಲ್ಟಿಮೇಟ್ ಲೀಡರ್. ಸೊ ಇದು ಆ್ಯಕ್ಚುಯಲ್ ಬಿಗ್ ಕಾಂಟ್ರವರ್ಷಿಯಲ್ ನೇಮ್ ಇರಬೇಕು, ಆರ್ ಜಸ್ಟ್ ಮೇ ಬಿ ಬಿಗ್ ಸ್ಟಾರ್ ಪ್ಲೇ ಮಾಡೋ ಕ್ಯಾರೆಕ್ಟರ್ ಇರಬೇಕು. ಬಟ್ ಟಾರ್ಗೆಟ್ ತುಂಬ ಜಾಸ್ತಿ ಇದ್ದಾರೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಎಲ್ಲ ಮುಗಿಯುತ್ತಾ ಅಂತ ಡೌಟ್ ಇದೆ. ಆಲ್ಸೋ ಈ ಪಾಯಿಂಟಲ್ಲಿ ಅವನು ರೆಹಮಾನ್ ಡಕೈತ್ನ ಅವನು ಉಳ್ಸೋಕ್ಕೆ ಟ್ರೈ ಮಾಡ್ತಿದ್ದ ಅಂತ ಹೇಗೋ ಕನ್ವಿನ್ಸ್ ಮಾಡಿಸ್ತಾನೆ. ಬಟ್ ಸ್ಟಿಲ್ ಅವನ ಟ್ರಾಮ್ಯಾಟಿಕ್ ಪಾಸ್ಟ್ ಹೇಗೋ ಅವನ ಮುಂದೆ ಬರುತ್ತೆ ತಿರ್ಗ. ಅದು ಯಾಕೆ ಹೇಗೆ ಅಂತ ಈ ಪಾರ್ಟಲ್ಲಿ ಇನ್ನೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಎಲ್ಲ ಮುಗಿಯುತ್ತೆ ಅಂತ ಡೌಟ್ ಇದೆ. ಅವ್ರ ಸಾಗಾ ಅಂತ ಹೇಳಿದರೆ ಇನ್ನೂ ಡಿಫ್ರೆಂಟ್ ಪಾರ್ಟ್ಸ್ ಇದೆಯಾ ಅಂತ. ಇಲ್ಲಿ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಒರಿಜಿನಲ್ ನೇಮ್ ಡಿಸ್ಪ್ಲೇ ಆದಾಗ ಆ್ಯಂಡ್ ಅವನ ಪಾಸ್ಟ್ ಗ್ಲಿಂಪ್ ತೋರಿಸಿದಾಗ ಅವನ ಪಾಸ್ಟಲ್ಲಿ ಏನೋ ನಡೆದಿರೋದಂತೂ ನಿಜ. ಅವನ ಪೇರೆಂಟ್ಸ್ಗೆ ಏನೋ ಆಗಿರುತ್ತೆ, ಮೇ ಬಿ ಅವನು ಉಳಿಸ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ಆ ಟ್ರಾಮಾ ಅವನಿಗೆ ಕಾಡ್ತಿರುತ್ತೆ. ಅದಕ್ಕೆ 26/11 ಟೈಮಲ್ಲೂ ಅವನಿಗೆ ಆ ಟ್ರಾಮಾ ನೆನಪಾಗಿತ್ತು. ಸೊ ಅವನ ಪೇರೆಂಟ್ಸ್ಗೋಸ್ಕರ ಏನೋ ರಿವೆಂಜ್ ತಗೊಂಡ ಅಂತ ಅನಿಸುತ್ತೆ. ಆದರೆ ಅರೆಸ್ಟ್ ಆಗೋದು ಆ್ಯಂಡ್ ನೆಕ್ಸ್ಟ್ ಪರ್ಪೋಸ್ ಇಲ್ಲದೆ ಇರೋದು ಅಷ್ಟೊಂದು ಸಿಂಪಲ್ ಇಲ್ಲ ಅಂತ ಅನಿಸುತ್ತೆ. ಮೇ ಬಿ ಆ ಪಾಸ್ಟ್ ರಿವೆಂಜ್ ಪ್ರೆಸೆಂಟ್ ರಿವೆಂಜ್ ಜೊತೆ ಕನೆಕ್ಟ್ ಆಗಿರುತ್ತಾ, ಆಲ್ ಎಲ್ಸ್ ನಿಜವಾಗ್ಲೂ ಪರ್ಪೋಸ್ ಇಲ್ಲದೆ ಹೀರೋನಿಗೆ ಪರ್ಪೋಸ್ ಕೊಟ್ರಾ ಅಂತ ಕ್ಲಾರಿಟಿ ಸಿಗಬೇಕು. ಆ್ಯಂಡ್ ಆಲ್ಸೋ ಇಲ್ಲಿ ಏನೇನು ಇನ್ಸಿಡೆಂಟ್ ಇದೆಯಲ್ಲ ಎಲ್ಲನೂ ನಿಜವಾದ ಇನ್ಸಿಡೆಂಟೇ ಆ್ಯಂಡ್ ರಿಲೇಟೆಡ್ ಆರ್ಟಿಕಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಇದೆ. ಓನ್ಲಿ ಡಿಫ್ರೆನ್ಸ್ ಏನಂದರೆ ಈ ಥರ ಸ್ಪೈ ಆರ್ ಹಂಸಾ ಕ್ಯಾರೆಕ್ಟರ್ ರೆಫರೆನ್ಸೇ ಇಲ್ಲ. ಸೊ ಮೇ ಬಿ ಹಂಸಾ ಕ್ಯಾರೆಕ್ಟರ್ ಅನ್ನೇಮ್ಡ್ ಹೀರೋ ಆಗಿರುತ್ತೆ ಆ್ಯಂಡ್ ಕಾನ್ಫಿಡೆನ್ಷಿಯಾಲಿಟಿಯಿಂದ ಏನು ರಿವೀಲ್ ಮಾಡಿರಲ್ಲ. ಆಲ್ ಎಲ್ಸ್ ಜಸ್ಟ್ ಅನ್ಸಂಗ್ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಪ್ರಿಪೇರ್ ಮಾಡಿರೋದು ಅನಿಸುತ್ತೆ. ಆಲ್ ಎಲ್ಸ್ ಹಂಸಾ ಇಸ್ ಜಸ್ಟ್ ಆನ್ ಅಬ್ಸರ್ವರ್. ಯಾಕಂದರೆ ರಿಯಲ್ ರೆಹಮಾನ್ ಡಕೈತ್ ಎನ್ಕೌಂಟರಲ್ಲಿ ಚೌಧರಿ ಅಸ್ಲಂ ಮೆನ್ಷನ್ ಅಷ್ಟೇ ಇರೋದು, ಬಟ್ ಹಂಸಾ ಇಸ್ ನೋವೇರ್ ಮೆನ್ಷನ್ಡ್. ಬಟ್ ಮೂವಿಲಿ ರೆಹಮಾನ್ ಡಕೈತ್ ಎನ್ಕೌಂಟರ್ಗೆ ಮೇಜರ್ಲಿ ಹಂಸಾ ಕಾರಣ, ಓನ್ಲಿ ಲಾಸ್ಟ್ ಟ್ರಿಗರ್ ಇಟ್ಟಿದ್ದು ಅಸ್ಲಂ. ಸೊ ಈವನ್ ನೆಕ್ಸ್ಟ್ ಫ್ಯೂ ಇನ್ಸಿಡೆಂಟ್ಸ್ ಇದೆ ರಿಯಲ್ ಸ್ಟೋರಿಲಿ ಚೌಧರಿ ಅಸ್ಲಂ ರಿಲೇಟೆಡ್ ಆ್ಯಂಡ್ ಲ್ಯಾರಿ ಇನ್ಸಿಡೆಂಟ್ ಮೇಲೆ. ಇಲ್ಲಿ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಪಾರ್ಟ್ಗೆ ಸ್ಪಾಯ್ಲರ್ ಅಂತ ಅನ್ನಿಸ್ಬೋದು, ಸೊ ಹೇಳಲ್ಲ. ನಿಮಗೆ ಸ್ಪಾಯ್ಲರ್ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಸರ್ಚ್ ಮಾಡಿ ನೋಡ್ಬೋದು. ಸೊ ಇವರು ಜಸ್ಟ್ ಆ ರಿಯಲ್ ಸ್ಟೋರಿಯಲ್ಲಿ ಈ ಹಂಸಾ ಅನ್ನೋ ಫಿಕ್ಷನಲ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಮಾಡ್ತಾರಾ, ಟೇಕಿಂಗ್ ದ ಕ್ರಿಯೇಟಿವ್ ಲಿಬರ್ಟಿ. ಆರ್ ಎಲ್ಸ್ ಈ ಹಂಸಾನೇ ಇವೆಲ್ಲ ಇನ್ಸಿಡೆಂಟ್ ಹಿಂದೆ ಇರೋದು, ಬಟ್ ನಮಗೆ ಯಾವತ್ತೂ ಆ ಹೆಸರು ಗೊತ್ತಾಗಲ್ಲ ಅಂತ ಇರ್ಬೋದು. ಓಕೆ, ಲಾಸ್ಟ್ ಸ್ಟೇಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಫ್ಯಾಂಟಸಿ ಮೋಡ್ಗೆ ಹೋಗಿದೆ. ಬಟ್ ಸುಮ್ಮನೆ ಯೋಚನೆ ಮಾಡೋದರಲ್ಲಿ ಏನಿದೆ, ಇನ್ನು 3 ಮಂತ್ಸಲ್ಲಿ ಸೆಕೆಂಡ್ ಪಾರ್ಟ್ ಕೂಡ ಬರುತ್ತೆ. ಬಟ್ ಓವರ್ ಆಲ್ ಕನ್ಕ್ಲೂಷನ್ ಜಸ್ಟ್ 4 ಅವರ್ಸಲ್ಲಿ ಮಾಡ್ತಾರಾ ಅಂತ ಡೌಟ್ ಇದೆ. ಬಿಕಾಸ್ ನೆಕ್ಸ್ಟ್ ಮೇಜರ್ ಇಕ್ಬಾಲ್ಗೆ ದೊಡ್ಡ ಸ್ಕ್ರೀನ್ ಟೈಮ್ ತೊಗೊಳ್ಳೋದು, ಅದರಲ್ಲಿ ಇನ್ನೂ ಡೈಲಿಲಿ ಇರೋ ಮಿಕ್ಕಿದ ಜನರ ನಾಶ ಮಾಡೋದು, ಲ್ಯಾರಿ ಅಟ್ಯಾಕ್ ಆ್ಯಂಡ್ ಈವನ್ ಅಸ್ಲಂ ಕ್ಯಾರೆಕ್ಟರ್ದು ಇನ್ಸಿಡೆಂಟ್ಸ್ ಎಲ್ಲ ಹೇಗೆ ಜಸ್ಟ್ 4 ಅವರ್ಸಲ್ಲಿ ಕವರ್ ಮಾಡ್ತಾರೆ ಅಂತ ಡೌಟ್ ಇದೆ. ಬಡೆ ಸಾಹಬ್ನ ಹಾಗೆ ಫ್ಯೂ ಮಿನಿಟ್ಸಲ್ಲಿ ಅಂತೂ ಮುಗಿಸಲ್ಲ ಇವರು. ಆ ರೇಂಜ್ಗೆ ಬಿಲ್ಡಪ್ ಕೊಟ್ಟಿದ್ದಾರೆ. ಈವನ್ ಇಂಟರ್ನೆಟಲ್ಲಿ ಇದನ್ನು ಉರಿಗೆ ಕನೆಕ್ಟ್ ಮಾಡಿರೋದು ನೋಡಿದ್ದೀನಿ. ಈವನ್ ಈ ಮೂವಿ ಕ್ಲೈಮ್ಯಾಕ್ಸಲ್ಲೂ ಕೂಡ ಉರಿ ಮೂವಿದು ಡೈಲಾಗ್ ಹೇಳಿದ್ದಾರೆ. ಆದರೆ ಉರಿ ಮೂವಿನ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಸಾಕು. ಅದೇ ಇನ್ಸಿಡೆಂಟ್ನ ಬೇರೆ ಕ್ಯಾರೆಕ್ಟರ್ಸ್ ಜೊತೆ ರೀಕ್ರಿಯೇಟ್ ಮಾಡ್ಕೊಳ್ಳಿ. ಬಟ್ ಉರಿ ಮೂವಿನ ಹಾಗೆ ಸ್ಟ್ಯಾಂಡ್ ಅಲೋನ್ ಮೂವಿಯಾಗಿ ಇಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಸೊ ನೀವು ನೋಡಿದರೆ ಹೇಗಿತ್ತು, ನಿಮ್ಮ ಎಕ್ಸೈಟ್ಮೆಂಟ್ ಏನು ಪಾರ್ಟ್ 2ಗೆ, ನಿಮ್ಮ ಥಿಯರೀಸ್ ಏನು ಅಂತ ಕಮೆಂಟ್ಸಲ್ಲಿ ಹಾಕಿ. ವಿಡಿಯೋ ರಿಲೇಟೆಡ್ ಏನಾದರೂ ಫೀಡ್ಬ್ಯಾಕ್ಸ್ ಇದ್ದರೆ ಅದನ್ನು ಹಾಕಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.